ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ತುಂಬ ಪೇಷನ್ಸ್ ಇಂದ ನಾನು ಬರೋವರೆಗೂ ಕಾದಿದ್ದು, ಇನ್ನೊಬ್ರು ಬರೋವರೆಗೂ ಕಾದಿದ್ದು, ತುಂಬ ಇಟ್ಸ್ ಅ ಲಾಂಗ್ ಮುಹೂರ್ತ ಅಂತ ಹೇಳ್ಬೋದು. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಹೀಗೆ ಇರಲಿ. KA18 ಈ ಒಂದು ಸಿನಿಮಾದಲ್ಲಿ ಅಂದರೆ ನೀವು ನಂಬರ್ ಪ್ಲೇಟ್ ನಿಮ್ಗೆಲ್ರಿಗೂ ಗೊತ್ತಿದ್ರೆ ಆಲ್ರೆಡಿ ಗೊತ್ತಾಗುತ್ತೆ. ಇಟ್ ಇಸ್ ಫ್ರಮ್ ಚಿಕ್ಕಮಂಗ್ಳೂರು. ಸೊ ಚಿಕ್ಕಮಂಗ್ಳೂರಿನಲ್ಲಿ ಇರುವಂತಹ ಒಂದು ನಂಬರ್ ಪ್ಲೇಟ್ನ ಟೈಟಲ್ ಆಗಿ ಇಟ್ಕೊಂಡು ATM ಮಂಜು ಸರ್ ಹಾಗೆ ಮೋಹನ್ ಚಿಕ್ಕಿ ಸರ್ ಜೊತೆಯಾಗಿ ಇಟ್ಟು ಈ ಒಂದು ಸಿನಿಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಸಿನಿಮಾ ನನಗೆ ಸಿಕ್ಕಿದ್ದು ಅಲ್ಲಿ ಕೊಟ್ಟಿದ್ದಾರಲ್ಲ ಶಶಿ ಅವರು, ಅವ್ರ ಸಿನಿಮಾದೊಂದು ಡಿಸ್ಕಷನ್ಗೆ ಅಂತ ನಾನು ಅವ್ರನ್ನ ಮೀಟ್ ಮಾಡೋದಕ್ಕೆ ಇವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದು. ಬಟ್ ಆ ಸಿನಿಮಾಗಿಂತ ಮುಂಚೆ ಇದು ಸೆಟ್ ಹೇಳ್ತಾ ಇದ್ದಿದ್ದರಿಂದ ಈ ಸಿನಿಮಾ ನನಗೆ ಒಂದು ಅವಕಾಶ ಮಾಡಿಕೊಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಮೋಹನ್ ಸರ್, ಮಂಜು ಸರ್ ಆ್ಯಂಡ್ ಶಶಿ ಸರ್ ನನಗೆ ಈ ಒಂದು ಅವಕಾಶ ಮಾಡಿಕೊಡೋದಕ್ಕೆ. ಸರ್ ಹೇಳೋ ಹಾಗೆ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಘಟನೆ, ಇದರಲ್ಲಿ ಯಾರ್ಯಾರಿಗೆ ತೊಂದರೆ ಕೊಡ್ತಾರೆ, ಯಾರಿಗೆ ಒಳ್ಳೇದು ಮಾಡ್ತಾರೆ ಅಥವಾ ಏನೇನು ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾರೆ ಅನ್ನೋಂಥದ್ದೇ ಕಂಪ್ಲೀಟ್ ಸಿನಿಮಾ ಇದೆ. ಆ್ಯಂಡ್ ಭಾಳಷ್ಟು ಕಡಿಮೆ ಜನ ಆರ್ಟಿಸ್ಟನ್ನು ಇಟ್ಕೊಂಡು ಸಿನಿಮಾನ ಮಾಡೋದು ಲೈಕ್ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು. ಆ ಒಂದು ಚಾಲೆಂಜ್ನ ಮೋಹನ್ ಸರ್ ತಗೊಳ್ತಿದ್ದಾರೆ. ಆ್ಯಂಡ್ ಮುಂಜಾನೆ ಮಂಜು ಅವರು ನಮ್ಮ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ನಾನು ಅವಾಗ ಅವ್ರ ಸಂಜೆ ಅಂತ ಕನ್ಫ್ಯೂಸ್ ಆಗಿ ಉಲ್ಟಾ ಪಲ್ಟಾ ಹೇಳ್ತಿರ್ತೀನಿ, ಅದಕ್ಕೆ ಅವ್ರ ಮುಖ ನೋಡ್ತಾ ಇರುತ್ತೆ. ಸೊ ವೆರಿ ಕಂಪ್ಯಾಟಬಲ್ ಆ್ಯಂಡ್ ತುಂಬ ಈಸಿ ಗೋಯಿಂಗ್ ಕ್ಯಾಮ್ರಾಮ್ಯಾನ್ ಅಂತ ಹೇಳ್ಬೋದು. ಅಂದರೆ ಕ್ಯಾಶುವಲ್ ಆಗಿ ನಾವು ಫೋನ್ನಲ್ಲಿ ಸಡನ್ನಾಗಿ ಒಂದು ಸೀಕ್ವೆನ್ಸ್ ಚೆನ್ನಾಗಿದೆ ಅಂತ ಇಮಿಡಿಯೇಟಾಗಿ ಶೂಟ್ ಮಾಡೋದಕ್ಕೆ ಹೇಗೆ ಫೋನ್ನ ತೆಗೆದಿಟ್ಕೊಳ್ತೀವೋ ಆ ರೀತಿಯಾಗಿ ಅಷ್ಟು ಕಂಫರ್ಟಬಲ್ ಆಗಿ ಅವರು ಕ್ಯಾಮ್ರಾನ ಇಟ್ಕೊಂಡು ಓಡಾಡ್ತಿರ್ತಾರೆ. ಆ್ಯಂಡ್ ಇದೇ ಲೊಕೇಶನ್ ಅಂತ ಫಿಕ್ಸ್ ಆದಮೇಲೆ ಆ ಲೊಕೇಶನಲ್ಲಿ ಯಾವ ಆ್ಯಂಗಲ್ ಆದ್ರೂ ಹಿ ವಿಲ್ ನಾಟ್ ಟೇಕ್ ಮೋರ್ ದೆನ್ 5-10 ಮಿನಿಟ್ಸ್. ಸೊ ಅಷ್ಟು ಫಾಸ್ಟ್ ಕ್ಯಾಮ್ರಾಮನ್ ಅವರು. ಸೊ ಶೂಟಿಂಗ್ ಕೂಡ ತುಂಬ ಫಾಸ್ಟಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಇಟ್ಸ್ ಗೋಯಿಂಗ್ ಟು ಬಿ ಅ ಗುಡ್ ಫಿಲ್ಮ್. ಸರ್, ಮುಂದೆ ಕೂತಿರೋ ಎಲ್ಲ ಪಕ್ರಮ ಮಾಡಿದವರಿಗೆ ನನ್ನ ವಂದನೆಗಳು. ಪಾಪ ನಿಮ್ಮನ್ನು ತುಂಬ ಕಾಯಿಸಿದ್ವಿ. ಡೈರೆಕ್ಟರ್ ನಾವು ಕ್ಷಮಿಸಬೇಕು. ನನ್ನ ಹೆಸರು ATM ಮಂಜು ಅಂತ, ಮೂಲತಃ ಚಿಕ್ಕಮಂಗ್ಳೂರು ಹತ್ರ ಇದೇ ಒಂದು ನಮ್ಮದು ಊರು. ನಾನು ಈ ಫಿಲಮ್ ಹೇಳಿ ಇದೇ ಫಸ್ಟು ಎಂಟ್ರಿ ಕೊಡ್ತಿರೋದು. ನಾನು ಶಾಲೆ ಕಾಲೇಜಲ್ಲೆಲ್ಲ ನನಗೆ ಡ್ಯಾನ್ಸ್ ಅಂದರೆ ನಾಟಕ ಮಾಡೋದು ಅದೆಲ್ಲ ನಂದು ಫೇವರು. ಇದು ನಾನು ಒಂದು ಚಿಕ್ಕಮಂಗ್ಳೂರಲ್ಲಿ ಒಂದು 25 ವರ್ಷದಿಂದ ನಮ್ಮ ತಂದೆ ನಾನು ಕೆಮ್ಮಣ್ಣಗುಂಡಿ ಅಂತ ಇದೆ ಚಿಕ್ಕಮಂಗ್ಳೂರಲ್ಲಿ. ಅಲ್ಲಿ ಒಂದು ಸತ್ಯ ಘಟನೆ ಇದು. ನಾನು PUC ಓದ್ತಿದ್ದೆ ಈ ಘಟನೆ ನಡೆದಾಗ. ಅದನ್ನ ಆಧಾರ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸಾಹೇಬಿಗೆ ಹೇಳ್ಬಿಟ್ಟು ಇದನ್ನ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಅವ್ರು ಆಯ್ತು ಅಂತ ಸ್ಕ್ರಿಪ್ಟ್ ರೆಡಿ ಮಾಡಿ ನಾವು ಸ್ಟೋರಿ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಸತ್ಯ ಘಟನೆ. ಇದು ಒಂದು ಆ ಕಡೆ ಒಂದು ಊರು ಇರುತ್ತೆ, ಈ ಕಡೆ ಒಂದು ಊರಿಗೆ ಸೆಂಟ್ರಲ್ ಒಂದು ಕಾಡು ಇರುತ್ತೆ. ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ, ನೀವು ವಾಕ್ಯದಲ್ಲೇ ಹೋಗ್ಬೇಕು. ಆ ಜರ್ನಿಲಿ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಕತೆ. ಅದರಲ್ಲಿ ನಾವು ಸೇಫಾಗಿ ಬರ್ತೀನೋ ಇಲ್ಲ ಇಲ್ಲೋ ಅನ್ನೋದು ಇದ್ರದ್ದು ಸ್ಟೋರಿ. ಇದರಲ್ಲಿ ನಾನು ಕನಿಷಾ ಮೇಡಮ್ ಜೊತೆ ಪಾತ್ರ ಮಾಡ್ತಾಯಿದ್ದೀನಿ. ನಾನು ಹೊಸ ನನಗೆ ಪಾತ್ರ ಮಾಡೋದಕ್ಕೆ ಅಷ್ಟು ಇದಿಲ್ಲ. ಇವ್ರ ಜೊತೆ ನಿಂತು ನಾನು ಕಲಿತಿದ್ದೀನಿ. ನಿಮ್ಮ ಸಹಕಾರ ಎಲ್ಲ ಇರಬೇಕು. ನಾನು ಇದಕ್ಕೆ ಪ್ರೊಡ್ಯೂಸರ್ ಆಗಿ ಸೋನಿಯಾ ರಾವತ್ ಅವರ ಪ್ರೊಡ್ಯೂಸರ್ ಆಗಿ ಯೂಸ್ ಮಾಡ್ತಿದ್ದಾರೆ. ಶೂಟಿಂಗ್ ಟೈಮಲ್ಲಿ ನಾನು ನಿಮಗೆ ಕೇಳ್ಕೊಳ್ತೀನಿ, ಒಂದು ಶೂಟಿಂಗ್ ಟೈಮಲ್ಲಿ ಹನ್ನೊಂದು PR ವ್ಯವಸ್ಥೆ ಮಾಡಿ ಪಬ್ಲಿಸಿಟಿ ಮಾಡಬೇಕಂತ ನಿಮ್ಮನ್ನು ಕೇಳ್ಕೊಳ್ತಿದ್ದೀನಿ. ಹಾಗೆ ನಿಮ್ಮ ಸಹಕಾರ ನಮ್ಮ ಮೇಲೆ ಇರಬೇಕು. ನಾನು ಹೊಸಬಾರಿ ಫಿಲಮ್ ಇಂಡಸ್ಟ್ರಿಗೆ ನಿಮ್ಮ ಸಪೋರ್ಟ್ ಬೇಕು ಅಂತೇಳಿ ನಾನು ಕೇಳ್ಕೊಳ್ತಿದ್ದೀನಿ ಮಾಧ್ಯಮ ಮೂಲಕ. ನಮಸ್ತೆ. ಇಲ್ಲಿ ಬಂದಿರುವಂತಹ ಪತ್ರಿಕಾ ಮಾಧ್ಯಮಗಳಿಗೆ ನನ್ನ ನಮಸ್ಕಾರ. ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಮ್ಮ ಮಹೇಶ್ ಅಣ್ಣ, ಗಾರ್ಡನ್ ಡೈರೆಕ್ಟ್ರು. ಅವರು ನನ್ನ ರೆಫರ್ ಮಾಡಿರ್ತಾರೆ. ಮತ್ತು ATM ಮಂಜಣ್ಣವರು ಪ್ರೊಡ್ಯೂಸರ್ನ ಮೀಟ್ ಮಾಡಿಸಿ ಮೋಹನ್ ಸರ್ ನನಗೆ ಈ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಕೊಟ್ಟಿರ್ತಾರೆ. ಏನಪ್ಪ ಅಂದರೆ ಒಂದು ನೈಟಲ್ಲಿ ಘಟನೆ ಆಗಿರೋದ್ರಿಂದ ನನಗೊಂದು ಕ್ಯೂರಿಯಾಸಿಟಿ. ನಾವು ಸಿನಿಮಾ ನೋಡಿರ್ತೀವಿ, ನಾವು ಮಾಡಬೇಕಾದ್ರೆ ಯಾವ ಥರ ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿಯಲ್ಲಿ ಸಿನಿಮಾ ಮಾಡ್ತಾ ಇರೋದು. ಮತ್ತು ನಮಗೇನು ಬೇಕು ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ಮತ್ತು ನೆಕ್ಸ್ಟ್ ಮೀಟ್ ಮಾಡೋಣ ಸರ್. ಥ್ಯಾಂಕ್ ಯು.